ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಏನು ಅಂದ್ರೆ 1919 ಕಾಯ್ದೆ ಅಥವಾ ಮೂರನೇ ಹಂತ ಅಂತ ಹೇಳ್ತೀವಿ. ಸೊ ಈ ಒಂದು ಕಾಯ್ದೆ ಬಗ್ಗೆ ನೋಡೋಣ. ಅದಕ್ಕೂ ಮುಂಚಿತವಾಗಿ ಎಲ್ಲರೂ ಏನಂದ್ರೆ ನನ್ನ ಒಂದು ವಿಡಿಯೋಗಳು ನಿಮ್ಗೆ ತಮಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗಿ. ಅಂದ್ರೆ ಯಾಕೆಂದ್ರೆ ಮುಂಬರುವಂತ ನಾ ಏನ್ ಹೊಸ ಹೊಸ ವಿಡಿಯೋಗಳು ಹಾಕ್ತೀನಿ ಒಂದು ಸಹಕಾರದ ವಿಷಯದ ಬಗ್ಗೆ ಅವು ನಿಮ್ಗೆ ನೋಟಿಫಿಕೇಶನ್ ಬರ್ತವೆ. ಹಾಗಾಗಿ ನೀವು ಏನಂದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಇವ್ರಲ್ಲಿ ಮೂರನೇ ಹಂತದ ಒಂದು ಸಹಕಾರ ಕಾಯ್ದೆಯನ್ನ ನೋಡಿದ್ವಿ ಅಂದ್ರೆ 1919 ಅಂದ್ರೆ ಮಾಂಟಿಗೋ ಚಾರ್ಲ್ ಫೋರ್ಡ್ ಅಂತ ಹೇಳ್ಬಿಟ್ಟು ಸುಧಾರಣೆ ಅಂತ ಹೇಳ್ಬಿಟ್ಟು ಕಾನೂನು ಬಂತು. ಆ ಕಾನೂನಿನ ರಚನೆ ಮತ್ತು ಆಡಳಿತಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಸುಧಾರಣೆಗಳನ್ನ ಕೇಂದ್ರ ಸರ್ಕಾರ ಏನ್ ಮಾಡ್ತು ಅಂದ್ರೆ ಜಾರಿಗೆ ತರಲ್ಪಡ್ತು. ಅವಾಗ ರಾಜ್ಯಗಳಾಗಿರ್ಲಿಲ್ಲ, ಇನ್ನು ಪ್ರಾಂತ್ಯಗಳು ಅಂತ ಇದ್ವು. ಈ ಪ್ರಾಂತ್ಯಗಳಿಗೆ ಏನು ಅಂತ ಹೇಳಿದ್ರೆ ಅವು ತಮ್ಮದೇ ಆದಂತ ಸಹಕಾರದ ಒಂದು ಸಂಘಗಳು ಯಾವ್ಯಾವ ರೀತಿ ಇದಾವೆ. ಕೆಲವು ಉದಾಹರಣೆಗೆ ಮಹಾರಾಷ್ಟ್ರದಲ್ಲಿ ಬೇರೆ ರೀತಿಯಾದಂತ ಸಹಕಾರಿ ಸಂಘಗಳು ಮುಂಚೂಣಿಯಲ್ಲಿದ್ವು. ಹಾಗೆ ಕರ್ನಾಟಕದಲ್ಲಿ ಮುಂಚೂಣಿಯಲ್ಲಿ ಬೇರೆ ಇರತಕ್ಕಂತ ಸಹಕಾರಿ ಸಂಘಗಳು ಬೇರೆ ಇದ್ವು. ಹಾಗೆ ಗುಜರಾತ್ ಅಲ್ಲಿ ನೋಡಿದ್ರೆ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳು, ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಸಹಕಾರಿ ಸಂಘಗಳು ಇರಲ್ಪಟ್ಟಿದ್ವಿ. ಈಗ ನೋಡ್ತಾ ಇದ್ದೀವಿ. ಹಾಗೇನೆ ಪ್ರಾಂತ್ಯಗಳು ಇದ್ದಾಗಲೂ ಸಹಿತ ಏನಂದ್ರೆ ನಿಮ್ಮ ಪ್ರಾಂತ್ಯಗಳಿಗೆ ಹೊಂದುವಂತೆ ನೀವು ನಿಮ್ದೇ ಆದಂತ ಕಾಯ್ದೆಗಳನ್ನ ರಚನೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೇಂದ್ರದಿಂದ ಏನ್ ಮಾಡಿದ್ರು, ಪ್ರಾಂತ್ಯಗಳಿಗೆ ತಮ್ಮದೇ ಆದ ಕಾಯ್ದೆಗಳನ್ನ ಕಾನೂನುಗಳನ್ನ ರಚನೆ ಮಾಡಿಕೊಳ್ಳಕ್ಕೆ ಅವಕಾಶವನ್ನ ಮಾಡಿಕೊಟ್ರು. ಮೊಟ್ಟ ಮೊದಲನೇದಾಗಿ ಮುಂಬೈ ಸರ್ಕಾರ ಏನ್ ಮಾಡ್ತು ಅಂದ್ರೆ 1925ರಲ್ಲಿ, ಹಾಗೆ 1935ರಲ್ಲಿ ಒರಿಸ್ಸಾ ಸರ್ಕಾರ ಪ್ರಾಂತ್ಯ, ಹಾಗೂ 1937ರಲ್ಲಿ ಕೊಡಗು ಪ್ರಾಂತ್ಯ ಏನ್ ಮಾಡ್ತು. ಹಾಗೆ ಬಿಹಾರ ಸರ್ಕಾರ ಮತ್ತೆ ಮುಂದೆ ಬೇರೆ ಬೇರೆ ರಾಜ್ಯಗಳು ಏನಾದ್ವು ಅಂದ್ರೆ ತಮ್ಮದೇ ಆದಂತ ಸಹಕಾರ ಕಾಯ್ದೆಯನ್ನ ರಚನೆ ಮಾಡಲು ಕೊಟ್ರು. ಸೊ ಈ ಒಂದು ಅವಧಿಯಲ್ಲಿ ಏನು ಅಂದ್ರೆ ಹೆಚ್ಚು ಸಹಕಾರ ಕ್ಷೇತ್ರವು ಬೆಳೆಯಲ್ಪಡ್ತು. ಅಂದ್ರೆ ತುಂಬಾನೇ ಸಹಕಾರಿ ಸಂಘಗಳು ರಚನೆ ಆಗಲ್ಪಟ್ರು. ಸೊ ಇಲ್ಲಿ ಕೃಷಿ ಮತ್ತು ಕೃಷಿ ಇತರ ಕ್ಷೇತ್ರಗಳಲ್ಲಿ ಎರಡರಲ್ಲೂ ಸದಸ್ಯತ್ವ ಏನಾಯ್ತು ಅಂದ್ರೆ ಹೆಚ್ಚಳವಾಗಲ್ಪಡ್ತು. ಪ್ರಾಂತ್ಯಗಳು ಪ್ರತ್ಯೇಕವಾದಂತ ಸಹಕಾರ ಇಲಾಖೆಗಳನ್ನ ರಚನೆ ಮಾಡಿಕೊಳ್ಳಲಾಯಿತು. ಸೊ ಈ ರೀತಿಯಾಗಿ ಏನಂದ್ರೆ ಈ ಒಂದು ಅವಧಿಯಲ್ಲಿ ಹೆಚ್ಚು ಸಹಕಾರಿ ಸಂಘಗಳು ಬೆಳೆಯಲ್ಪಟ್ವು. ಆದ್ರೆ ಈ ಒಂದು 1919 ಕಾಯ್ದೆಯಲ್ಲಿ ಕೆಲವೊಂದು ಲೋಪದೋಷಗಳನ್ನ ನೋಡ್ತಾ ಇದ್ವಿ. ಏನು ಅಂದ್ರೆ ಹೆಚ್ಚು ಸಹಕಾರಿ ಸಂಘಗಳು ಬೆಳೆಯಲ್ಪಟ್ವು ಹೊರತು ಗುಣಮಟ್ಟದ ಸಹಕಾರಿ ಸಂಘಗಳಾಗಿ ಬೆಳೆಯಲಿಲ್ಲ. ಅಂದ್ರೆ ಕ್ವಾಂಟಿಟಿ ಏನಾಯ್ತು ಹೆಚ್ಚಾಯ್ತು, ಕ್ವಾಲಿಟಿ ಆದಂತ ಸಹಕಾರಿ ಸಂಘಗಳು ಇರದೇ ಇರುವಂತದನ್ನ ನೋಡ್ತಾ ಇದ್ವಿ. ಮತ್ತೆ ಜನರಲ್ಲಿ ಏನು ಅಂತ ಹೇಳಿದ್ರೆ ಈಗಿರ್ತಕ್ಕಂತ ಸಹಕಾರಿ ಸಂಘಗಳು ನಮ್ಮ ಸಹಕಾರಿ ಸಂಘಗಳು ಎಂಬ ಭಾವನೆ ಅವತ್ತು ಇರ್ಲಿಲ್ಲ. ಯಾಕೆ ಅಂದ್ರೆ ಎಲ್ಲವೂ ಏನು ಅಂದ್ರೆ ಸರ್ಕಾರದ ಸಂಘಗಳು. ಹಾಗಾಗಿ ಅದ್ರ ಮೇಲೆ ಏನು ಅಂತ ಹೇಳಿದ್ರೆ ಹೆಚ್ಚು ಒಳ್ಳೆ ಭಾವನೆಗಳು ಇರ್ಲಿಲ್ಲ. ಮತ್ತೆ ತೆಗೆದುಕೊಂಡ ಸಾಲವನ್ನ ಸರಿಯಾದ ರೀತಿಯಲ್ಲಿ ಕಟ್ಟುವಂತ ಪರಿಸ್ಥಿತಿ ಮಾಡ್ಕೊಂಡಿರ್ಲಿಲ್ಲ. ಹಾಗಾಗಿ ಏನಂತ ಹೇಳಿದ್ರೆ ಸಂಘಗಳು ಅಂದ್ರೆ ಸಂಘಗಳಲ್ಲಿ ಇರ್ತಕ್ಕಂಥವ್ರು ರಚನೆ ಮಾಡಿದವರು, ನಾವು ಸಂಘದಲ್ಲಿ ವ್ಯವಹಾರವನ್ನ ನಾವು ಮಾಡ್ತಾ ಇದೀವಿ, ಸಂಘದಲ್ಲಿ ಹಣಕಾಸಿನ ಲಾಭ ಬಂತಂದ್ರೆ ಅದು ನಾವೇ ಪಡಿತೀವಿ ಎಂಬ ಭಾವನೆ ಅವರಲ್ಲಿ ಇರ್ಲಿಲ್ಲ. ಅವು ಸಂಘಗಳು ಅಂತ ಹೇಳಿದ್ರೆ ಕೇವಲ ಸರ್ಕಾರದ ಸಂಘಗಳು ಎಂಬ ಭಾವನೆ ಅವರಲ್ಲಿ ಇತ್ತು. ಮುಂದೆ ರಾಯಲ್ ಕಮಿಷನ್ ಅಂತ ಹೇಳ್ಬಿಟ್ಟು, ಅಥವಾ ಅದನ್ನ ರಾಯಲ್ ಕಮಿಷನ್ ಸಮಿತಿ ಅಂತಾರೆ, ಅಥವಾ ರಾಯಲ್ ಕಮಿಷನ್ ಅಂಡ್ ಅಗ್ರಿಕಲ್ಚರ್ ಅಂತ ಹೇಳ್ಬಿಟ್ಟು, ಅಂದ್ರೆ ಭಾರತದ ಒಂದು ಸಮಸ್ಯೆಗಳನ್ನ ಅಧ್ಯಯನ ಮಾಡ್ಲಿಕ್ಕೆನೆ ಈ ಒಂದು ಸಮಿತಿಯನ್ನ ರಚನೆ ಮಾಡಿತ್ತು. ಇದು ಕೃಷಿಯಲ್ಲಿ ಅನೇಕ ಸಮಸ್ಯೆಗಳಿವೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಭಾರತದಲ್ಲಿ ಏನು ಅಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಸಹಕಾರ ಶಿಕ್ಷಣ ಇಲ್ಲದೆ ಇರುವಂತದ್ದು ಇದಕ್ಕೆ ಫೇಲ್ಯೂರ್ ಆಗ್ಲಿಕ್ಕೆ ಕಾರಣವಾಗ್ತಾ ಇದೆ. ಮತ್ತೆ ಸಹಕಾರ ಸಂಘಗಳಲ್ಲಿ ಸರಿಯಾದ ರೀತಿಯಲ್ಲಿ ಮೇಲ್ವಿಚಾರಣೆ ಇಲ್ಲದೆ ಇರುವಂತದ್ದು ಒಂದು ಕಾರಣ ಅಂತ ಹೇಳಿದ್ರು. ಮತ್ತೆ ಮಾರ್ಗದರ್ಶನದ ಕೊರತೆ ಇದೆ. ಸಹಕಾರ ಚಳುವಳಿ ಸೋಲನ್ನ ಅಪ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಸರಿಯಾದ ಶಿಕ್ಷಣವನ್ನ ಕೊಟ್ಟು ಸಹಕಾರದ ಅರಿವನ್ನ ಮೂಡಿಸ್ಬೇಕು, ಸರಿಯಾದ ಮೇಲ್ವಿಚಾರಣೆ ಇರಬೇಕು, ಮಾರ್ಗದರ್ಶನ ಇರಬೇಕು ಅನ್ನೋದನ್ನ ಇದು ಏನ್ ಮಾಡ್ತು ಅಂದ್ರೆ ರಾಯಲ್ ಕಮಿಷನ್ ತಿಳಿಸ್ಕೊಡ್ತು. ಸೊ ಅದು ಹೇಳ್ತು, ಕೊನೆಗೆ ಒಂದು ವಾಕ್ಯವನ್ನ ಕೊಡ್ತು, ಸಹಕಾರವು ಅಯಶಸ್ವಿ ಆದರೆ ಭಾರತ ಒಳ್ಳೆ ಆಶಯ ಏನ್ ಇಟ್ಕೊಂಡಿದೆ ಅದು ತಪ್ಪಿ ಹೋಗಬಹುದು ಎಂಬ ಒಂದು ನುಡಿಯನ್ನು ಕೊಡಲ್ಪಟ್ಟಿತ್ತು. ಇದು ಮೂರನೇ ಹಂತದ ಒಂದು ಸಹಕಾರ ಕಾಯ್ದೆ ಅಂತ ಹೇಳಲ್ಪಡ್ತೀನಿ.